ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಬಂದು ನೆಕ್ಸ್ಟ್ ಡೇಗೆ ಬಂದು ಆ್ಯನಿವರ್ಸರಿ ಇದೆ. ಹಾಗಾಗಿ ಆ್ಯನಿವರ್ಸರಿಗೆ ಸ್ಪೆಷಲ್ಲಾಗಿ ತಿರುಪತಿಗೆ ಅಂತ ಹೇಳಿ ಹೊರಟಿದ್ವಿ. ಸೊ ಇಲ್ಲಿ ತಿರುಪತಿಗೆ ಪ್ಯಾಕಿಂಗ್ ಕೂಡ ಆಗ್ತಾಯಿತ್ತು ಹೋಗೋದಕ್ಕೆ ಅಂತ ಹೇಳಿ. ಇಲ್ಲಿ ನಾನು ಎಲ್ಲ ಎರಡೆರಡು ಎಕ್ಸ್ಟ್ರಾ ಪೇರ್ಸ್ ಡ್ರೆಸ್ಸಸ್ನ ತೆಗೆದುಕೊಳ್ತಿದ್ದೆ. ಯಾಕೆ ಅಂದರೆ ಒಂದು ದಿವಸ ಅಲ್ಲೇ ಸ್ಟೇ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸರಿ ಸ್ವಲ್ಪ ಲಗೇಜು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ಆದರೆ ಪ್ರತಿ ಸಾರಿನೂ ಒಂದೊಂದು ಟೈಮು ಮಾರ್ನಿಂಗ್ ಹೋಗಿ ಈವ್ನಿಂಗ್ ಟೈಮ್ ಬಂದುಬಿಡ್ತಿದ್ವಿ. ಬಟ್ ಆದರೆ ತುಂಬ ದಿವಸ ಆಗಿತ್ತು ಅಲ್ಲೇ ಸ್ಟೇ ಮಾಡಿ. ಹಾಗಾಗಿ ಒಂದು ದಿವಸ ಅಲ್ಲೇ ಸ್ಟೇ ಮಾಡಿ ಮತ್ತು 2 ದರ್ಶನ ಬೇರೆ ಬುಕ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ 2 ದರ್ಶನವೂ ಮಾಡ್ಕೊಂಬರೋಣ ಅಂತ ಹೇಳಿ ಎಲ್ಲಿ ಪ್ಯಾಕಿಂಗ್ ಕೂಡ ನಡೀತಾ ಇತ್ತು. ಬರಬೇಕಾ ನೀನು? ಬೇಡ, ನೀನು ಇಲ್ಲೇ ಇರೋ, ಮನೆ ನೋಡ್ಕೊಳ್ಳೋರು. ಸೊ ನನ್ನ ಮಗನಿಗೆ ತಿರುಪತಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನು ಹೇಳಿರಲಿಲ್ಲ ನಾವು ತಿರುಪತಿಗೆ ಹೋಗ್ತೀವಿ ಅಂತ ಹೇಳಿ. ನಾವು 3 ಮಂತ್ಸ್ ಬ್ಯಾಕೇ ನಾವು ತಿರುಪತಿ ಟಿಕೆಟ್ ಬುಕ್ ಮಾಡಿದ್ವಿ 26, 27ಕ್ಕೆ. ಸೊ 26 ಸಿಕ್ಕಲಿಲ್ಲ ನಮಗೆ ಟಿಕೆಟು. ಹಾಗಾಗಿ 27, 28ಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಮತ್ತು ಸಹಸ್ರ ದೀಪಾಲಂಕಾರನೂ ಸಹ ಒಂದು ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಸೊ ವರ್ಚುವಲ್ ಸೇವಾ, ಸಹಸ್ರ ದೀಪಾಲಂಕಾರ ಮತ್ತು ನಾರ್ಮಲ್ 300 ರೂಪೀಸ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಇಷ್ಟು ಟಿಕೆಟಲ್ಲಿ ನಾವು ಯಾವ್ದು ದರ್ಶನ ಮಾಡ್ತೀವಿ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಹೋಗೋ ಟೈಮ್ಗೆ ಪೂಜೆ ಎಲ್ಲ ಮಾಡಿ ಹೊರಡೋ ಅಂಥದ್ದು. ಸೊ ಇಲ್ಲೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಮಗಳು ಆಲ್ರೆಡಿ ರೆಡಿಯಾಗಿ ಕೂತಿದ್ದು. ಸೊ ತಮ್ಮನಿಗೆ ವೆಯ್ಟ್ ಮಾಡ್ತಾಯಿದ್ದು. ಸೊ ಈ ಸಾರಿ ನಮ್ಮ ಜೊತೆ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಮತ್ತು ಪಾಪು ಬರ್ತಿದ್ದಾಳೆ. ಸೊ ಪಾಪುಗೆ 1 ವರ್ಷದಷ್ಟೊತ್ತಿಗೆ ಫ್ರೀ ದರ್ಶನ ಇರುತ್ತೆ. ಹಾಗಾಗಿ ಪಾಪುನೂ ಸಹ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸಡನ್ನಾಗಿ ಅವ್ರು ಬರೋ ಪ್ಲ್ಯಾನ್ ಆಯಿತು. ಸೊ ಅದಕ್ಕಿಂತ ಮುಂಚೆ ಅವ್ರಿಗೆ ನಾವು ಯಾವುದೇ ರೀತಿ ಟಿಕೆಟ್ನ ಬುಕ್ ಮಾಡ್ಕೊಂಡಿರಲಿಲ್ಲ. ಪಾಪು ಇದ್ದಿದ್ದರಿಂದ ಪಾಪುಗೆ ಫ್ರೀ ದರ್ಶನ ಇದೆ. ಹಾಗಾಗಿ ರಗ್ಗೆಂತಕ್ಕೆ ಏನು ಚಳಿ ಆಗುತ್ತಾ ಅಲ್ಲಿ? ಕಾರ ಕೂತ್ಕೊಳ್ಳೋಕೆ ರಗ್ಬೇಕಾ? ಏನು ಬೇಡ ನಡಿ ಹಂಗೆ. ಇವನ್ನೆಲ್ಲ ಒಳ್ಳೆ ಮಂಚನ ತಗೊಂಡೋಗ್ತೀನಿ ಅಂತಾನೆ. ಅದೇ ನೆನ್ನೆ ಕೂತ್ಕೊಳ್ಳೋಕ್ಕೆ ಸರಿಯಾಗೈತದೆ. ಇಲ್ಲ ನೀಟಾಗಿ ಮಾಡ್ಕೊಂಬನ್ನಿ ಒಂದು ಕಡೆಯಿಂದ. ಸೊ ನಾವೆಲ್ಲಾದರೂ ಹೊರಡ್ತೀವಿ ಮತ್ತು 2 ಡೇಸು ಆ ಥರ ಇರೋದಿಲ್ಲ ಅನ್ನೋ ಟೈಮಲ್ಲಿ ಈ ಥರ ಎಲ್ಲನೂ ಚೆಕ್ ಮಾಡ್ಕೊಳ್ತೀವಿ. ಮನೇಲಿ ಒಂದು ದೀಪ ಎಲ್ಲ ಅಂಟಿಸಿದ್ರೆ ಅದನ್ನೆಲ್ಲ ಸ್ವಲ್ಪ ಹೊತ್ತು ಹುರಿಯೋದಕ್ಕೆ ಬಿಟ್ಬಿಟ್ಟು ನಂತರ ಅದನ್ನು ಸ್ವಲ್ಪ ಸೇಫ್ ಆಗಿರ್ತಕ್ಕಂಥ ಜಾಗದಲ್ಲಿ ಇಟ್ಬಿಟ್ಟು ನಂತರ ಲೈಟಿಂಗ್ಸು ಎಲ್ಲ ಚೆಕ್ ಮಾಡಿಕೊಂಡು ಹೊರಡ್ತೀವಿ. ಸೊ ತಮ್ಮ ಕೂಡ ಬಂದ. ತಮ್ಮ ಮತ್ತು ತಮ್ಮನ ಹೆಂಡತಿ ಅಷ್ಟು ಬೇಗ ಎದ್ದು ರೆಡಿಯಾಗಿ ನಾವು ಹೊರಡೋ ಅಷ್ಟೊತ್ತಿಗೆ ಸುಮಾರು 6 o'clock ಆಗಿತ್ತು. 6 o'clockಗೆ ಹೊರಟ್ರೆ ನಾವು ಅಲ್ಲಿ ರೀಚ್ ಆಗೋದು ಸುಮಾರು 1 o'clock ಆಗುತ್ತೆ. ನನಗೆ 2 ಗಂಟೆಗೆ ದರ್ಶನ ಕೂಡ ಟಿಕೆಟ್ ಬುಕ್ ಮಾಡಿದ್ವಲ್ಲ. ಸೊ ಹಾಗಾಗಿ ಇವತ್ತೇ ದರ್ಶನನೂ ಸಹ ಒಂದು ದರ್ಶನ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಹೊರಟ್ವಿ. ಇದು ಮ್ಯಾರಥಾನ್ ಇದೆಯಲ್ಲ ಇವತ್ತು. ಅಲ್ಲಿ ಹೋಗ್ಬಿಟ್ರೆ ಲಾಕ್. ನಾವು ಲಾಸ್ಟ್ ಟೈಮು ಹಂಗೆ ಆಗಿದ್ದು. ಲಾಸ್ಟ್ ಟೈಮ್ ಇದೇ ಟೈಮ್ ಕರೆಕ್ಟ್ ಇಟ್ಕೊಂಡಿದ್ರು ಅವರು. ಸೇಮ್ ಟೈಮ್ ಇಟ್ಕೊತಾರಲ್ಲ. ಒಳಗಡೆ ಯಾವುದೋ ಹೋಗಿ ನೀವು ಹೋಗಿ ಹೋಗಿದ್ರ ಹಂಗೆ ಸುತ್ತಾಡ್ಕೊಂಡು ಹೋದ್ವಿ. ಅದು ತುಂಬಾ ಹೊತ್ತು ನಡೆಯುತ್ತೆ ಅನ್ಸುತ್ತೆ. 5 o'clock ಇಂದ ಸ್ನಾನ ಮಾಡ್ಬೇಕಾ? ಎಲ್ಲ ಟೈಮ್ ಬಂದಾಗೆಲ್ಲ ಬಿಸಿಲೇ ಇರ್ತದೆ. ಈ ಟೈಮು ಬಿಸಿಲೇ. ಅದು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಪರವಾಗಿಲ್ಲ. ಆಂಧ್ರ ಫುಲ್ಲು ಬಿಸಿ ಗಾಳಿ ಒಂಥರ. ಹೌದು, ನಮ್ಮ ಕರ್ನಾಟಕನೇ ಪರವಾಗಿಲ್ಲ ಹೇಳ್ಬೇಕು ಅಂದರೆ. ನಾಷ್ಟ ಎಲ್ಲ ಅಲ್ಲೆಲ್ಲ ತಿನ್ಕೊಳ್ಳೋದು ಬರ. ಅಂದರೆ ಜಾಸ್ತಿ ಜನ ಇದ್ರೆ ಅಂದರೆ ಇವಾಗ ಅಲ್ಲಿ ಊಟನೇ ಅಲ್ಲೇ ಸಿಗುತ್ತಲ್ವಾ. ಹಂಗಾಗಿ ಏನು ಎಲ್ಲ ಒಂದೊಂದು ಕಡೆ ಟಿಫನ್ ತಿನ್ಕೊಂಬಿಟ್ರೆ ಮಧ್ಯಾಹ್ನಕ್ಕೆ ಊಟ, ನೈಟ್ ಊಟ ಅಲ್ಲೇ ಮಾಡ್ಕೊಂಬಿಡ್ಬೋದು. ಚೆನ್ನಾಗಿರುತ್ತೆ. ನಮಗೇನು ದೇವಸ್ಥಾನದ ಪ್ರಸಾದನೇ ಚೆನ್ನಾಗಿರ್ತದೆ. ಇವಾಗಂತೂ ಸಿಕ್ಕಾಪಟ್ಟೆ ಚೇಂಜು. ಸಿಸ್ಟಮ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ 6 ತಿಂಗಳು ಒಂದ್ಸರಿ. ಮೊದ್ಲಂಗೇನು ರಿಸ್ಕ್ ಆಗಲ್ಲ ಅಷ್ಟೇ.
ಸೊ ನೀವೆಲ್ಲ ಏನಾದರೂ ಈ ಸಮ್ಮರಲ್ಲಿ ಹೊರಡ್ತೀವಿ ಅಂತ ಅಂದರೆ ಮಾರ್ನಿಂಗು ಬೇಗ ನೀವು ಮನೇನ ಬಿಟ್ಟು ಹೋದರೆ ಸೊ ನಿಮಗೆ ಅಂದರೆ ಬೇಗ ರೀಚ್ ಆಗ್ಬೋದು. ಒಂದು 11 o'clock 12 o'clockಗೆ ನೀವು ಮೇಲ್ಗಡೆ ದೇವ್ರ ದರ್ಶನಕ್ಕೂ ಸಹ ನಿಮ್ಮ ಟಿಕೆಟು ಬುಕ್ಕಿಂಗ್ ಇಲ್ಲ ಯಾವ ರೀತಿ ಮಾಡ್ಕೊಂಡಿರ್ತೀರಲ್ಲ ಆ ಟಿಕೆಟ್ ಬುಕ್ಕಿಂಗ್ಗೆ ನೀವು ರೀಚ್ ಆಗಿಬಿಡ್ಬೋದು. ಸೊ ನೀವು ಮಾರ್ನಿಂಗ್ ಏನಾದ್ರೂ ಮನೆ ಲೇಟಾಗಿ ಬಿಟ್ಟು ಹೊರಟ್ರಿ ಅಂತಂದರೆ ಈ ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಎಷ್ಟು ಬಿಸಿಲಿರುತ್ತೆ ಅಂದರೆ ನಮಗೆ ಈ ಬೆಂಗಳೂರಲ್ಲಿರೋ ಟೆಂಪ್ರೇಚರ್ನ ತಡ್ಕೊಳ್ಳೋದಕ್ಕೆ ಬಿಸಿಲು ಅಂತ ಹೇಳ್ತೀವಿ, ಬಟ್ ಅಲ್ಲಿನ ಬಿಸಿಲಿಗೆ ನಾವು ನಿಜ ಇರೋದಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲಿರುತ್ತೆ. ಬಟ್ ಅದನ್ನು ಆ ಟೆಂಪ್ರೇಚರ್ ಹೇಗೆ ತಡ್ಕೊಂಡಿರ್ತಾರೆ ಅನ್ನೋದು ಮಾತ್ರ ಅಸಾಧ್ಯ. ಅದಕ್ಕೆ ಎದ್ರುಕೊಂಡು ಎಲ್ಲರೂ ಹೋಗಲ್ಲ, ಕೆಲವರು ಅದು ಕೊಡ್ತಾರೆ, ಇವಾಗಲೂ ಕೊಡ್ತಾರೆ. ಅಂದರೆ ಇದು ಏನು ಅದು ಏನೋ ಜಾಸ್ತಿ ಅವರ್ಸು ಏನಾದ್ರೂ ಪೂಜೆ ಮತ್ತು VIPs ಆ ಥರ ಎಲ್ಲ ಬಂದಾಗ ಆ ಥರ ಇದ್ದಾಗ ಲಾಕ್ ಮಾಡಾಕ್ಬಿಡ್ತಾರೆ. ನಾವು ಯಾವಲ್ಲ ಒಂದು 2-3 ಸರಿ ಅಷ್ಟೇ ಅನ್ಸೋದಲ್ವ ರೀ ಲಾಕ್ ಆಗಿರೋದು, ಅದು ಬಿಟ್ಟರೆ ಏನು ಲಾಕ್ ಆಗಿಲ್ಲ. ಕೆಲವರೆಲ್ಲ ಎದ್ರುಕೊಂಡು ಅದಕ್ಕೇ ಹೋಗಲ್ಲ ಅಂತಾರೆ. ತಿರುಪತಿ ಅಂದ್ರೆ ಸಾಕು ಭಯ ಪಡ್ತಾರೆ. 4 ಅವರ್ಗೆ ಬೇಜಾರಾಗುತ್ತೆ, ಅಂದರೆ ರೂಢಿ ಆಗ್ಬಿಟ್ರೆ ಏನೂ ಅನ್ಸೋದೇ ಇಲ್ಲ. ಐತೆ 10,000 ರೂಪಾಯಿದು ಐತೆ. ಅರೆ 10,000 ರೂಪಾಯಿದು ಹೆಂಗ್ರಿ? ಹಾಂ ದೇವರು. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ನಿಜಪಾದ ದರ್ಶನದ್ದು ಒಂದು ಸರಿ ಬುಕ್ ಮಾಡ್ರಿ ಅಂತ. ನಿಜಪಾದ ದರ್ಶನ ಮಾಡಬೇಕು. ಏನಪ್ಪ 10,000 ರೀ ಅದು ನಿಜಪಾದ ದರ್ಶನ? ಅಲಂಕಾರ ಎಲ್ಲ ಏನು ಮಾಡಿರಲ್ಲ, ಜಸ್ಟ್ ಒಂದು ಶಲ್ಯ ಥರ ಹಾಕ್ಬಿಟ್ಟು ದೇವ್ರಿಗೆ ಅಂದರೆ ಪಾದಕ್ಕೆ ಮಾತ್ರ ಅಲಂಕಾರ ಮಾಡಿ ಪೂಜೆ ಮಾಡಿರ್ತಾರೆ ಅಷ್ಟೇ. ಇದು ಆಕಾಶಗಂಗದಿಂದ ನೀರು ತರ್ತಾರೆ. ಆ ನೀರಲ್ಲಿ ಬೆಳಿಗ್ಗೆ ದೇವರು ಬಂದಿರ್ತಾರೆ, ಬಂದು ನಕ್ಷತ್ರ ಹೋಗಿ ಪಂಜಿಟ್ಕೊಂಡು ಹೋಗಿ ನೀರು ತಗೊಂಬರ್ತಾರೆ. ಅವರೇ ಫಸ್ಟ್ ಡೋರ್ ತೆಗೆದು ದೀಪ ಹಚ್ಚಬೇಕು, ಅವರೇ ಫಸ್ಟ್ ಮೇಯ್ನು. ಅವ್ರು ಹಚ್ಚಿದ ಮೇಲೆ ಈಗ ಅರ್ಚಕರು ಹೋಗ್ತಾರೆ. ಅರ್ಚಕರು ಹೋಗಿ ಎಲ್ಲ ತಂದ್ಬಿಟ್ಟು ಸ್ವಾಮಿಗೆ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡ್ಬಿಡ್ತಾರೆ. ಅವಾಗ ಸುಪ್ರಭಾತ ಸೇವೆ ಅವಾಗ ಒಂದು ಟೀಮ್ ರೀ. ಎಷ್ಟು ಗಂಟೆಗೆ ಅದು ಸುಪ್ರಭಾತ ಸೇವೆ? 2:30-3 ಗಂಟೆ ಬೆಳಗಿನ ಜಾವ. ಒಂದೊಂದೇ ಒಂದು 5 ಗಂಟೆ ಅಷ್ಟಲ್ಲಿ, ಒಂದು ಅರ್ಧ ಗಂಟೆ ಅಲಂಕಾರ ಮಾಡಿ ಎಲ್ಲ ಶುರು ಮಾಡಿ ಮತ್ತೆ ದರ್ಶನಕ್ಕೆ ಸೇವಾ ಅಂತ ಬಿಡ್ತಾರೆ. ದೇವ್ರನ್ನ ಅಲಂಕಾರ ಮಾಡಿದ್ರೆ ಕೂತ್ಕೊಂಡು ನೋಡ್ಬೋದು, ಒಂದು 15 ನಿಮಿಷ ಹತ್ರದಿಂದ ನೋಡ್ಬೋದು. ಚೆನ್ನಾಗಿರುತ್ತೆ. ನೋಡೋವೆಲ್ಲ 100 ಮೀಟರ್ ಡಿಸ್ಟೆನ್ಸ್. ಅದು ಸರಿಯಾಗಿ ನೋಡಕ್ಕೆ ಅಲ್ಲ ನೋಡ್ಬೋದು. ಅದು ಅಲ್ಲಿ ಟ್ರಿಕ್ಸು ಹೆಂಗ್ ಗೊತ್ತಾ, ಮಧ್ಯದ ಲೈನಲ್ಲಿ ಹೋಗ್ಬೇಕು, ಆ ಕಡೆ ಲೈನ್ ಈ ಕಡೆ ಲೈನ್ ಹೋಗ್ಬಾರ್ದು. ಮಧ್ಯದ ಲೈನ್ ಇರ್ತಂತೆ, 3 ಲೈನ್ ಮಾಡಿರ್ತಾರಲ್ವಾ, 1 ಸೆಕೆಂಡ್ಸಲ್ಲಿ ದರ್ಶನ ಆಗೋದಲ್ವಾ, ಮಧ್ಯದ ಲೈನಲ್ಲಿ ಹೋಗ್ಬೇಕು ನಾವು. ಲೆಫ್ಟು ರೈಟಲ್ಲಿ ಕಿರಿಕಿರಿ ಮಾಡ್ಬಿಡ್ತಾರೆ. ಮಧ್ಯದ ಲೈನ್ ಇರುತ್ತಲ್ಲ ಅಲ್ಲಿ ಯಾವ ಡಿಸ್ಟರ್ಬೆನ್ಸು ಇರಲ್ಲ. ನಾವೇ ಅದಕ್ಕೆ ಏನು ಮಾಡ್ತೀವಿ ಗೊತ್ತಾ, ಪ್ರತಿ ಸಾರಿ ಮಧ್ಯದ ಲೈನಲ್ಲೇ ಹೋಗೋದು. ಆ ಕಡೆ ಸೈಡು ಓಕೆ, ಆ ಕಡೆ ಸೈಡು ಓಕೆ, ಮಧ್ಯದ್ದು ಪರವಾಗಿಲ್ಲ. ಈ ಕಡೆ ಲೆಫ್ಟ್ ಸೈಡ್ ಅಂತೂ ವಸ್ಟ್ ಅಂದರೆ ವಸ್ಟ್, ಅದು ಆ ಕಡೆ ಅಂತೂ ನೋಡೋಕ್ಕೆ ಆಗಲ್ಲ. ಅಷ್ಟೇ 1 ನಿಮಿಷದ ದರ್ಶನ ಅಷ್ಟೇ. ಅಷ್ಟು ಕಷ್ಟ ಅಂದರೆ ಅಲ್ಲೇನೆ ಸಮಾಧಾನ ಆಗುತ್ತಲ್ಲ, ಸಾಕಲ್ಲ ಅಷ್ಟು ನೋಡೋಷ್ಟು ನೋಡೋಕ್ಕಾಗಲ್ಲ. ಇದು ಚೆನ್ನಾಗೈತೆ, ಅದು ಚೆನ್ನಾಗಿಲ್ಲ. ಆನಂದ ಭವನ ಇದೆಲ್ಲ ರೀ. ನೆಕ್ಸ್ಟ್ ಮುಂದೆ ಹೋಗಪ್ಪಿ, ಮುಂದೆ ಹೋಗು. ಮುಳುಬಾಗ್ಲು ದೋಸೆ ಕಾರ್ನರ್ ಬೇಡ, ಮುಂದೆ ಹೋಗು. ಬೇಡ ಕಣೋ, ಇದು ಬೇಡ. ಯಾವ್ದ್ರಿ? ಅಲ್ಲೋಗೋಣ ಅಂತ. ಅಲ್ಲಿ ಇನ್ನೊಂದು ಇದೆಯಲ್ಲ, ಆನಂದ ಅಲ್ಲ, ದೋಸೆ ಕಾರ್ನರು ಅದಲ್ಲ ಅಪ್ಪಿ, ಇದು ಅಲ್ಲ. ಮುಂದೆ ಹೋಗ. ಹ್ಞೂ ರೀ, ಇದೆ. ಬೇಡವಾ? ಮುಂದೆ ಹೋಗ. ಇಲ್ಲಿ ಟಿಫನ್ಗೆ ಅಂತ ಹೇಳಿ ಮುಳುಬಾಗ್ಲು ದೋಸೆ ಅಂತ
ಇರುತ್ತಲ್ಲ, ಸೊ ಅಲ್ಲಿ ಟಿಫನ್ ತಿನ್ನೋಣ ಅಂತ ಹೇಳಿ ತಿರುಪತಿ ಮುಳುಬಾಗ್ಲು ದೋಸೆ ಅಂತ ಹೇಳಿ ಯಾವುದೋ ಒಂದು ಹೋಟೆಲ್ ಇತ್ತು. ಸೊ ನೋಡೋಣ ಇಲ್ಲೊಂದು ಸರಿ ಟೇಸ್ಟ್ ಮಾಡೋಣ ಅಂದ್ಕೊಂಡು ಬಂದೆ. ಬಟ್ ನಾನೇ ಕರ್ಕೊಂಡು ಬಂದಿದ್ದು ಈ ಒಂದು ಹೋಟೆಲ್ಗೆ ಹೋಗೋಣ ಅಂತ ಹೇಳಿ. ಬಟ್ ಆ ಹೋಟೆಲಲ್ಲಿ ಏನಂದರೆ ಏನೂ ಚೆನ್ನಾಗಿರಲಿಲ್ಲ, ಯಾವುದೂ ಇಷ್ಟ ಆಗಲಿಲ್ಲ. ಸೊ ಏನೋ ಒಂದು ಟಿಫನ್ ಮಾಡ್ಕೊಳ್ಬೇಕಲ್ಲ, ಬಂದುಬಿಟ್ಟಿದ್ದೀವಿ ಅಂತ ಹೇಳಿ ಸೊ ಟಿಫನ್ ಮಾಡಿಕೊಂಡೆ. ಸೊ ಲಾಸ್ಟ್ ಟೈಮು ಆನಂದ್ ಭವನಲ್ಲಿ ಟಿಫನ್ ಮಾಡೋಣ ಅಂತ ಹೋಗಿದ್ದು, ಬಟ್ ಅಲ್ಲೂ ಕೂಡ ಚೆನ್ನಾಗಿರಲಿಲ್ಲ. ಹಾಗಾಗಿ ಈ ಸರಿ ಬೇರೆ ಕಡೆ ಸೈಡು ತಿನ್ನೋಣ ಅಂತ ಹೇಳಿ ಬಂದ್ವಿ. ಬಟ್ ಇಲ್ಲೂ ಅಷ್ಟೇ ಏನೂ ಇಷ್ಟನೇ ಆಗಲಿಲ್ಲ. ಅಷ್ಟು ಅಂದರೆ ಸ್ಪೆಷಲಿ ಮುಳುಬಾಗ್ಲು ದೋಸೆ ಅಂದರೆ ಸ್ಪೆಷಲ್ ಅಂತ ಹೇಳ್ತಾರೆ, ಬಟ್ ಅಲ್ಲೇನೂ ಚೆನ್ನಾಗೇ ಇರಲಿಲ್ಲ. ಸೊ ಹೋಗ್ತಾನೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಪಾಪುನು ಕೂಡ ಸೈಲೆಂಟಾಗಿದ್ಲು. ಅವಳನ್ನ ಆಟ ಆಡಿಸ್ಕೊಂಡು ಸಹ ನಾವು ಆಂಧ್ರ ರೀಚ್ ಆದ್ವಿ. ಸೊ ಆಂಧ್ರ ರೀಚ್ ಆದಾಗ ನಾವು ಹೋಗಿದ್ದು ಫಸ್ಟ್ನೇ ಪ್ಲೇಸು ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನಕ್ಕೆ. ಸೊ ಮೊದಲಿಗೆ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಸಿಗುತ್ತೆ ನಿಮಗೆ. ಹೋಗ್ತಾನೆ ಅಂದಿವೆ ಸ್ಟಾರ್ಟಿಂಗು ತಿರುಪತಿಗೆ ಎಂಟ್ರಿ ಆಗ್ತೀವಿ ಅನ್ನೋ ಟೈಮಿಗೆ ನಿಮಗೆ ಕಲ್ಯಾಣ ವೆಂಕಟೇಶ್ವರ ಸಿಗುತ್ತೆ. ಸೊ ಕಲ್ಯಾಣ ವೆಂಕಟೇಶ್ವರಕ್ಕೆ ಹೋದಾಗ ಎಷ್ಟು ಬಿಸಿಲಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲು, ಕೆಳಗಡೆ ತುಂಬ ಬಿಸಿಲಿರುತ್ತೆ. ಸೊ ತಿರುಪತಿ ಮೇಲೆ ಅಷ್ಟು ಬಿಸಿಲು ಕಡಿಮೆ ಇರುತ್ತೆ, ಅಷ್ಟೊಂದು ಏನು ಬಿಸಿಲು ಅಂತ ಅನಿಸೋದಿಲ್ಲ. ಅಲ್ಲ ಕಾಲಿಕ್ಕಿದ ತಕ್ಷಣ ಸುಟ್ಟೋದಂಗೆ ಆಯ್ತೈತೆ ಕಾಲೆಲ್ಲ. ಅದು ಎ ಸಿ ಒಳಗೆ ಕೂತಿದ್ವಲ್ಲ ಕಾರೊಳಗೆ, ಗೊತ್ತಾಗ್ಲಿಲ್ಲ. ಅಪ್ಪ ಏನು ಅಲ್ಲ, ಸ್ನಾನ ಮಾಡಂಗೆ ಇಲ್ಲ, ಅಷ್ಟು ನೀರು ಹರಿತಾವೆ ದಬ ದಬ. 35 ಡಿಗ್ರಿ. ಅಪ್ಪ ಹೆಂಗೋ ನಾನು ಅಲ್ಲಿ ಬೇಗ ಬಿಡಿಸ್ಕೊಂಡೆ ಜಾಗನ. ಸೊ ಟೆಂಪ್ರೇಚರ್ ಬಂದು 34-35 ಇತ್ತು, ಅಷ್ಟು ಬಿಸಿಲಿತ್ತು. ಸುಮಾರು ಒಂದು 11:30-12 o'clock ಅಷ್ಟು ಬಿಸಿಲಿತ್ತು. ಸೊ ಕಲ್ಯಾಣ ವೆಂಕಟೇಶ್ವರದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಕೂಡ ಸ್ವಲ್ಪ ಜನ ಇತ್ತು, ರಶ್ಶು ಕೂಡ ಇತ್ತು. ಟಿಕೆಟ್ ಸ್ಪೆಷಲ್ ಎಂಟ್ರಿ ದರ್ಶನ ತೊಗೊಂಡು ಬೇಗ ಮುಗಿಸ್ಕೊಂಡು ಬಂದ್ವಿ. ಪಾಪು ಸ್ವಲ್ಪ ಹತ್ಲು ಅಂತ ಹೇಳಿಬಿಟ್ಟು ಅಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ ಮಾಡಿಬಿಟ್ಟು ಬಂದ್ವಿ. ನಂತರ ಅವಳಿಗೆ ಅಂತ ಇಲ್ಲಿ ಎಳ್ನೀರು ಕುಡಿಸ್ಕೊಟ್ವಿ. ಸೊ ಅವಳು ಕೂಡ ಎಳ್ನೀರು ಕುಡಿತಾ ತಾಟೆಲಿನ ತಾಟೆಲಿನ್ನು ಇದೆ ಇದು ಅಪ್ಪಿ ನಿಧಾನಕ್ಕೆ ಹೋಗು. ನಂತರ ಇಲ್ಲಿ ಚೆಕಿಂಗ್ ಹತ್ರ ಬಂದ್ವಿ. ಚೆಕಿಂಗ್ ಹತ್ರ ಬಂದರೆ ತುಂಬ ಟ್ರಾಫಿಕ್ಕು. ಸೊ ಎಷ್ಟು ಇದು ಟೋಲ್ ಹತ್ರ ಎಷ್ಟು ರಶ್ ಇತ್ತು ಅಂದರೆ ತುಂಬ ಚೆಕಿಂಗ್ ಇತ್ತು, ಮತ್ತು ತುಂಬ ವೆಹಿಕಲ್ಸ್ ನಿಂತಿದ್ವು. ತುಂಬ ಈ ಸರಿ ರಶ್ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ವಿ. ಜನಗಳು ತುಂಬ ರಶ್ ಇತ್ತು. ಯಾಕಂದರೆ ಸಮ್ಮರ್ ಇರೋದ್ರಿಂದ ಇವಾಗ ಕರ್ನಾಟಕದಿಂದನೇ ಜಾಸ್ತಿ ಜನ ಬಂದಿರ್ತಾರೆ. ಸೊ ಹಾಗಾಗಿ ತುಂಬಾ ರಶ್ ಕೂಡ ಇತ್ತು. ಈ ಟೈಮು ಎನಿ ಟೈಮ್ ಬಂದಾಗಲೂ ಅಷ್ಟೇ ರಶ್ ಇದ್ದೇ ಇರುತ್ತೆ. ಬಟ್ ಈ ಟೈಮಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ಮಕ್ಕಳಿಗೆಲ್ಲ ರಜಾ ಇರುತ್ತೆ, ಮತ್ತು ವೆಕೇಷನ್ಸ್ ಇರೋದ್ರಿಂದ ಈ ಥರ ಪ್ಲ್ಯಾನ್ಸ್ ಎಲ್ಲ ಮಾಡಿ ತಿರುಪತಿಗೆ ಅಂತ ಹೇಳಿ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಮ್ಮದು ಒಂದು 2 ಗಂಟೆಗೆ ದರ್ಶನ ಕೂಡ ಇದ್ದಿದ್ದು. ಊರು ಅವ್ನು ಹೆಂಗೆ ನಿಂತ ಗೊತ್ತಾ, 2 ಕಡೆಗೂ ನಿಂತವ. ಅವ್ನು 2 ಕಡೆನೂ ಹೋಗೋಣ ಅಂತ ಅಂದ್ರೆ 2 ಭಾಗ ಮಾಡ್ಕೊಂಡು ಅಷ್ಟೇ. ಯಾರು ಗಿಡನ ಅಂತ ಅಯ್ಯೋ, ಅವರು ಪೂರ್ಣಿಮಾ ಕೈಯಲ್ಲಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ಲ ಅಷ್ಟೊತ್ತಿಗೆ. ಮಾಮೂಲಿ ಬ್ಯಾಗ್ ಇಟ್ಕೊಂಡಿದ್ದೆ, ಖಾಲಿ ಬ್ಯಾಗು. ಮತ್ತೆ ದಿಶಾ ಹಿಡ್ಕೊಂಡ್ಲಾ ಅದನ್ನ? ಇಲ್ಲಿ ಇಳಿಯಕ್ಕಾಗಲ್ಲ, ಸಾರಿ ಮಕ್ಳ, ಅಷ್ಟು ಬಿಸಿಲೈತೆ. ನೆಕ್ಸ್ಟ್ ಟೈಮ್ ಬೇಕಿದ್ರೆ ಇಳಿದ್ಬಿಟ್ಟು ಫೋಟೋ ಹೊಡ್ಕೊಂಡ್ರೆ ಆಯ್ತದೆ. ಸಂಜೆ ಬರ್ತೀವಲ್ಲ ಆ ಟೈಮಲ್ಲಿ ಹೊಡ್ಕೋಬೋದು. ಚೆಕಿಂಗ್ ಎಲ್ಲ ಆಯಿತು. ಚೆಕಿಂಗ್ ಆದಮೇಲೆ ನಾವು ಮೇಲ್ಗಡೆ ಡೈರೆಕ್ಟಾಗಿ ಹೊರಟ್ವಿ. ಅಲ್ಲೆಲ್ಲೂ ನಿಲ್ಲಿಸಲಿಲ್ಲ ಕಾರ್ನ, ಏಕೆಂದರೆ ತುಂಬ ಬಿಸಿಲಿತ್ತು. ಎಷ್ಟು ಬಿಸಿಲಿತ್ತು ಅಂದರೆ ಅಲ್ಲಿ ಕಾಲಿಡೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ಚೆಕಿಂಗ್ ಮಾಡಬೇಕಾದ್ರೆ ನಾವು ಇಂಡಕ್ಷನ್ ಸ್ಟವ್ಸ್ನೆಲ್ಲ ತೊಗೊಂಡೋಗಿದ್ವಿ ಪಾಪುಗೆ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಬಟ್ ಆದರೆ ಅಲ್ಲಿ ಇಂಡಕ್ಷನ್ ಸ್ಟೌವು ಮತ್ತು ಕೆಟಲ್ಲು ಈ ಥರ ಎಲೆಕ್ಟ್ರಿಕ್ ಐಟಮ್ಸ್ನೆಲ್ಲ ಏನು ಮೇಲ್ಗಡೆಗೆ ಬಿಡೋದಿಲ್ಲ. ಸೊ ಅಲ್ಲೇ ಡೆಪಾಸಿಟ್ ಮಾಡಿ ಬರಬೇಕು. ಸೊ ನಂತರ ಬರೋ ಟೈಮಲ್ಲಿ ಆ ಒಂದನ್ನು ಡೆಪಾಸಿಟ್ ಮಾಡಿರೋ ಸ್ಲಿಪ್ಪನ್ನು ಕೊಡ್ತಾರೆ. ಆ ಸ್ಲಿಪ್ಪನ್ನು ತೋರಿಸಿದ್ರೆ ಮತ್ತೆ ನಾವು ಅದನ್ನು ರಿಟರ್ನ್ ತೆಗೆದುಕೊಂಡು ಬರ್ಬೋದು. ಈ ಒಂದು ಸಮ್ಮರ್ ಟೈಮಲ್ಲಿ ಕಾಡು ಯಾವ ಥರ ಇರುತ್ತೆ ಅಂದರೆ ಎಲ್ಲ ಎಲೆಗಳೆಲ್ಲ ಉದುರೋಗಿ ಫುಲ್ಲು ಪ್ಲೈನಾಗಿ ಕಾಣಿಸ್ತಿರುತ್ತೆ. ಸೊ ವಿಂಟರಲ್ಲಿ ಮತ್ತು ರೈನಿಂಗ್ ಸೀಸನಲ್ಲೆಲ್ಲ ಬಂದಾಗ ಫುಲ್ಲು ಗ್ರೀನಿಶ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗಲೂ ಒಂಥರ ಚೆನ್ನಾಗಿರುತ್ತೆ, ಆದರೆ ಎಲೆಗಳೆಲ್ಲ ಉದುರೋಗಿ ಬೋರ್ಡ್ ಕಾಣಿಸ್ತಿರುತ್ತೆ. ಇಲ್ಲಿ ಕರ್ನಾಟಕ ಭವನ್ ಹತ್ರ ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಐತೆ ಕಣೆ, ಹಳೇದು ಇನಾಗ್ರೇಷನ್ ಮಾಡ್ತಾವ್ರೆ, ಇದೆಲ್ಲ ಹೊಸದು. ಅದೇ ಏನಪ್ಪಿ ತುಪ್ಪದ್ದು ತುಪ್ಪ
ನಾವು ಟಿಕೆಟ್ ಬುಕ್ ಮಾಡಿದ್ದು ಕರ್ನಾಟಕ ಭವನಲ್ಲಿ. ಕರ್ನಾಟಕ ಒಂದು 900 ರುಪೀಸ್ ಟಿಕೆಟ್ ಬುಕ್ ಮಾಡಿದರು. ನಮ್ಮ ಹಸ್ಬೆಂಡು 1500 ಆ ಥರದ್ದು ಬುಕ್ ಮಾಡೋಕೆ ಹೋದಾಗ ನಮಗೆ ಸಿಕ್ಕಲಿಲ್ಲ ಆ ಒಂದು ಟಿಕೆಟ್ಸು. ಹಾಗಾಗಿ 1000 ರೇಂಜಲ್ಲಿರೋದೇ ಮಾಡೋಣ ಅಂತ ಹೇಳಿ ಮಾಡಿದರು. ಬಟ್ ಹಳೇ ಕರ್ನಾಟಕ ಭವನ್ದು ಇದನ್ನು ಕೊಟ್ಟಿದ್ರು ನಮಗೆ. ಸೊ ಅದಕ್ಕೆ ಕೂಡ ಕನ್ಸ್ಟ್ರಕ್ಷನ್ನು ಇನ್ನೂ ಅರ್ಧ ನಡೀತಾ ಇದೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಇನ್ನೂ ಹೊಸದಾಗಿ ರೆಡಿ ಮಾಡ್ತಾಯಿದ್ರು. ಸೊ ಈ ಸಾರಿ ಬರೋ ಹೊತ್ತಿಗೆ ಎಲ್ಲ ರೆಡಿ ಆಗಿದ್ದು. ಕೆಲವೊಂದೆಲ್ಲ ಪಕ್ಕದಲ್ಲೇ ಇನ್ನು ಕೆಲವೊಂದೆಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈ ಥರ ಹೊಸದ್ರಲ್ಲಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನೋಡೋಣ ಯಾವ ಥರ ಇದೆ ನಮ್ಗೆ ಕೊಟ್ಟಿರೋ ರೂಮು ಅಂತ ಹೇಳಿ ಸಹ ತೋರಿಸ್ತೀನಿ. ಸೊ ನಮಗೆ ಹಳೆ ಕರ್ನಾಟಕ ಭವನ್ ಹತ್ರ ಸಿಕ್ಕಿದ್ರಿಂದ ನಮಗೆ ಆಲ್ರೆಡಿ ಅಲ್ಲಿನ ಒಂದು ರೂಮ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ ನನಗೆ ಲಾಸ್ಟ್ ಟೈಮ್ ಹೋದಾಗಲೂ ಸಹ ಅಲ್ಲೇ ನಮಗೆ ರೂಮ್ ಸಿಕ್ಕಿತ್ತು ಕೂಡ. ಡ್ರಾಪ್ ಮಾಡಿಬಿಟ್ಟು ಮತ್ತೆ ನೀವು ತೊಗೊಂಬಂದು ಗಾಡಿನ ಇಲ್ಲಿ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದು. ಏನು ಮಗಳೇ, ನಾನು ಇವಳು ಫೋಟೋ ಬೇರೆ ಹೊಡಿಬೇಕಂತೆ ನಾನು. ಆಯಿತು, ಹೊಡೆದಿದ್ದೀನಿ ಬಿಡು. ಆಯಿತಾ? ಫೋಟೋ ಬೇಕಾ? ನೋಡು, ಇದು ಹಳೇದು. ಇಲ್ಲಿ ರೀ ಇಲ್ಲ, ಯಾಕೆ ಹಳೇದು ಕೊಟ್ಟವ್ರೆ? ಹೌದಾ, ಎಷ್ಟದಿದು? 900 ರೂಪಾಯಿ. ಇದೆಷ್ಟು ಹೊಸದು? 1300. ಮತ್ತು 1300 ಮಾಡಬೇಕಾಗಿತ್ತು. ತಗೊಂಡಿದ್ದೆ ಅದು 900 ರೂಪಾಯಿ ತಗೊಂಡು. ಅಂದರೆ ಖಾಲಿ ಸೊ ನಾವು ಮಾಡಿದ್ದು ಕರ್ನಾಟಕ ಭವನದಲ್ಲಿ. ಸೊ 4 ಮೆಂಬರ್ಸ್ ಅಂತ ಹೇಳಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ, ರೂಮ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಸಡನ್ನಾಗಿ ತಮ್ಮ ಮತ್ತು ತಮ್ಮನ ಹೆಂಡತಿನೂ ಕೂಡ ಜಾಯ್ನ್ ಆಗಿದ್ದರಿಂದ ರೂಮಿಗೆ ಏನಾದರೂ ಕಡಿಮೆ ಅಂದರೆ ಸ್ಪೇಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಏನು ಆಗಲಿಲ್ಲ, ಏಕೆಂದರೆ ದೊಡ್ಡದಾಗೇ ಇತ್ತು ಸ್ವಲ್ಪ ರೂಮು. ಏನಾದರೂ ಕೆಳಗಡೆನೂ ಸಹ ಒಂದು ಬ್ಲ್ಯಾಂಕೆಟ್ಸ್ ಹಾಕ್ಕೊಂಡು ಕೂಡ ಮಲ್ಕೋಬೋದು. ಅದಕ್ಕೂ ಸಹ ನಮಗೆ ಬ್ಲ್ಯಾಂಕೆಟ್ಸ್ ಎಲ್ಲ ಬೇಕಿರೋ ಎಕ್ಸ್ಟ್ರಾ ಪೇರ್ ಕೇಳಿದ್ರೆ ಕೊಡ್ತಾರೆ. ಹಾಗಾಗಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಸೊ ರೂಮ್ ಸ್ವಲ್ಪ ದೊಡ್ಡದಾಗಿದ್ದರಿಂದ ಏನು ಅಷ್ಟು ನಮಗೆ ಅನ್ಕಂಫರ್ಟಬಲ್ ಥರ ಏನು ಅನಿಸ್ಲಿಲ್ಲ. ಕಂಫರ್ಟಬಲ್ ಆಗೇ ಇತ್ತು ಕೂಡ. ನಮಗೆ ಇನ್ನೊಂದು ರೂಮ್ ಗೊತ್ತಿರ್ಲಿವಲ್ಲ. ಇವ್ರು ಬರಂಗಿದ್ದಿದ್ರೆ ಬರ್ತೀನಿ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರೆ ಇನ್ನೊಂದು ಬುಕ್ ಮಾಡ್ಬೋದಾಗಿತ್ತು ಅವತ್ತು. ಸಡನ್ನಾಗಿ ಪ್ಲ್ಯಾನಿಂಗ್ ಇದು. ಬೆಳಗ್ಗೆ ಸಿಗ್ತದಲ್ವಾ? ಸೊ ನಾವು ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಅಂತ ಹೇಳಿ ರೆಡಿ ಆಗಿದ್ವಿ. ತಮ್ಮನು ಮತ್ತು ತಮ್ಮನ ಹೆಂಡತಿ ಅವರಿಗೆ ದರ್ಶನದ ಟೈಮಿಂಗ್ಸು ಕೂಡ ಇತ್ತು. ಬಟ್ ಆದರೆ ಅವ್ರ ಪಾಪುನ ಎತ್ಕೊಂಡು ಅರಿಬಿರಿಯಲ್ಲಿ ಬೇಕಾಗಿಲ್ಲ ಹೋಗೋದು. ನೆಕ್ಸ್ಟ್ ಡೇ ಹೋದ್ರೆ ಆಗುತ್ತೆ, ನಿಯರ್ ಬೈ ಇರೋ ಅಂಥ ಒಂದು ಪ್ಲೇಸಸ್ನೆಲ್ಲ ನೀವು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾವು ದರ್ಶನ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಅವರು ನಿಯರ್ ಬೈ ಇರೋ ಅಂಥ ಪ್ಲೇಸಸ್ನೆಲ್ಲ ನೋಡ್ಕೊಂಡು ಬರ್ತೀವಿ ಫ್ರೆಶ್ ಅಪ್ ಆಗಿ ಅಂತ ಹೇಳಿ ಅವರು ಅಲ್ಲೇ ಉಳ್ಕೊಂಡ್ರು. ನಾವು ದರ್ಶನಕ್ಕೆ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ. ಸೊ ನಾವು ದರ್ಶನಕ್ಕೆ ಅಂತ ಹೊರಡೋ ಟೈಮಲ್ಲಿ ಎಲ್ಲ ಥರದ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ನಾವು ದರ್ಶನಕ್ಕೆ ಹೋಗುವಂಥ ಟಿಕೆಟ್ಸ್ ಆಗಿರ್ಬೋದು, ಇದನ್ನೆಲ್ಲ ತೆಗೆದುಕೊಂಡು ಹೋಗಬೇಕು. ಯಾವುದೇ ರೀತಿ ಮರ್ತು ಹೋದರೆ ನಿಮಗೆ ಅಲ್ಲಿ ಕಷ್ಟ ಆಗಿಬಿಡುತ್ತೆ. ಸೊ ಆಧಾರ್ ಕಾರ್ಡ್ ಅಂತೂ ರೆಗ್ಯುಲರಾಗಿ ಇರಲೇಬೇಕು. ಸೊ ಈ ಸರಿ ನನ್ನ ಮಗಳಿಗೆ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡಿರೋದು. ಸೊ ಲಾಸ್ಟ್ ಇಯರ್ ಎಲ್ಲ ನನ್ನ ಮಗಳಿಗೆ ಟಿಕೆಟ್ ಎಲ್ಲ ಇರಲಿಲ್ಲ. ಹಾಗಾಗಿ ಈ ವರ್ಷದಿಂದ ಅವಳಿಗೂ ಕೂಡ ಆಧಾರ್ ಕಾರ್ಡ್ ಎಲ್ಲ ತೋರಿಸಿ ಅವಳಿಗೂ ಸಹ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಫೈನಲಿ ರೆಡಿ ಎಲ್ಲ ಆಗಿ ಹೊರಟ್ವಿ ಕೂಡ. ನೀವು ಹೇಳೋದಲ್ವಾ ಅಳಿಸ್ಬಿಟ್ಟು ಕೂಸ್ಕೊತಿದ್ದೆ. ಇಲ್ಲ ಪ್ರಸಾದ, ನಾವು ಪ್ರಸಾದ ತಗೊಂಡು ಬೇಗನೆ ಆಯ್ತು ದರ್ಶನ. ಅಲ್ಲಿ ಊಟ ಕೊಟ್ಟಿದ್ರು, ಊಟ ತಿನ್ಕೊಂಡು ತನುಷಂಗಂತೂ ಭರ್ಜರಿ ಬಿಸಿಬೇಳೆ ಬಾತು ಚೆನ್ನಾಗಿ ತಿನ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡ್ದ. ಅಲ್ಲ ತನುಷ? ಹೆಂಗಿತ್ತ ತನುಷ? ಏನೇನು ಕಡ್ಡಿನ ಹೆಂಗಿತ್ತು? ನಿಂಗೂ ಅದ್ರೊಳಗೆ ಹೊಡಿಯೋದು. ದೇವ್ರಿಗೆ ಶ್ರೀನಿವಾಸಂಗೆ ಚಿಕ್ಕವನಿದ್ದಾಗ ಇಲ್ಲ ರೀ, ಯಾರು ಹೊಡೆದಿರ್ತಾರೆ? ಅನಂತ ಆಳ್ವಾರನವರು ಹೊಡೆದಿರ್ತಾರೆ. ಆ ಒಂದು ಕಡ್ಡಿನ ಇನ್ನೂ ಮಡಗೋರೆ. ಅಂದ್ರೆ ಕಡ್ಡಿ ಅಲ್ಲ, ಅದು ಕಬ್ನ, ಅದು ಆರಲ್ಲಿ ಹೊಡೆದಿರ್ತಾರ. ಅದನ್ನ ಇವನ್ಗೆ ಅವ್ರ ಅಪ್ಪ ಸ್ಟೋರಿ ಹೇಳಿದ್ರಂತೆ, ಅದನ್ನ ತೋರ್ಸು ಅಂತ. ಅದನ್ನ ಇವಾಗ ಜ್ಞಾಪಿಸ್ಕೊಂಡು ಅದು ಮೇನ್ ಡೋರ್ ಹತ್ರ ಐತೆ, ಮೇಲೆ ಹಾಕಿಟ್ಟವ್ರೆ ಅದನ್ನ. ಕ್ರೋಬಾರ್ ಅಂತ ಹಾಕಿಟ್ಟವ್ರೆ. ನನಗೂ ಗೊತ್ತಿರ್ಲಿಲ್ಲ ಇಷ್ಟು ದಿವಸ. ಅದು ನಮ್ಮ ತನುಷ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಸಾಕಾಗಾಯ್ತು. ದೇವ್ರಿಗೆ ಎಷ್ಟು ಆರೆಂಜ್ ಕಲರ್ ರೀ, ಪಿಂಕ್ ಕಲರ್ ವಸ್ತ್ರ ಹಾಕಿದ್ರು, ನೀಟಾಗಾಯ್ತು. ನಿಮ್ಮನ್ನ ಅಲ್ಲಿ ಬಿಡ್ತೀವಿ, ನೀವು ಅಲ್ಲಿ ಮಗುನ ಪಕ್ಕನ ಕರ್ಕೊಂಡು ನೀವು ದರ್ಶನಕ್ಕೆ ಹೋಗೋದು.
ನಾವು ಮತ್ತೆ 2 ಅವರ್ ಏನಿಲ್ಲ, ನೀನು 4 ಅವರ್ ಬೆಳಿಗ್ಗೆ ಏನಾದ್ರು ಅಕ್ಕಿ ಬೆಲ್ಲ ತುಲಾಭಾರ ₹1, ಮಾಡಿಸ್ತೀವಿ ₹2, ₹3. ದೇವಸ್ಥಾನದ ಒಳಗಡೆ. ಮಾಡಿಸ್ಬೋದು. ಹಾ. ಪಾಪ ಹೆಂಗೆ ಇದ್ ಮಾಡ್ತಾರೆ. ಅದಲ್ಲ, ಏನಿಲ್ಲಪ್ಪಿ, ಅಲ್ಲಿ ಮಗು ನಿಲ್ಲಿಸ್ತಾರೆ, ಅವ್ರು ಎಷ್ಟು ತೂಕ ಬರ್ತಾರೆ ಹೇಳ್ತಾರೆ. ಅದು ಗೊತ್ತು ಬಾಬಾ. ಅದು ರಶ್ ಏನಾಗಲ್ಲ ದೇವಸ್ಥಾನದ ಒಳಗಡೆ. 5 ತಿಂಗಳು ಪಾಪ ಬಂದ್ರೆ 3 ತಿಂಗಳು ರೀ, 3 ತಿಂಗಳದು. ಅಂದ್ರೆ ನೀವ್ ಹೇಳಿದ್ರಲ್ಲ ನಾರ್ಮಲ್ ನಾವು ಹೋಗೋ ತರನೇ ಈಗ ಆಗ್ತದೆ. ಅದು ಯಾಕೆ ಮಾಡಿ ಕ್ಯೂನಲ್ಲೇ ಬಿಟ್ಬಿಡ್ತಾರೆ ಕ್ಯೂನಲ್ಲೇ ಬಿಟ್ಬಿಡ್ತಾರೆ. ಬೇಗ ಬಿಡ್ತಾರೆ, ಮಾಮೂಲಿ ಕ್ಯೂ ಏನ್ ಮಾಡ್ಬೇಕು, ಚಲಾಜ ಮುಂದೆ ನೀನ್ ಅಥವಾ ನೀನ್ ಮುಂದೆ ಇಬ್ಬರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಆಚೆ ಇದು 4 ಅಂತ ಹೇಳ್ತಿಲ್ಲ. ಇಲ್ಲ ಆಗಲ್ಲ. ನಿಮ್ಮ ಅಪ್ಪಾಜಿಗೆ ಒಂದು ಇವ್ರ ಅಪ್ಪನಿಗೆ ಕೊಟ್ಬಿಡು ನೀನು, ಹಾ. ಮುಂದೆ ಇರಿ ನೀನು, ಅವ್ನು ಸೆಂಟ್ರಲ್ ಇರಲಿ. ಸೊ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಲಡ್ಡುನು ಸಹ ತೆಗೆದುಕೊಂಡು ಬಂದ್ವಿ. ಸೊ ತೆಗೆದುಕೊಂಡು ಬಂದಾದಮೇಲೆ ನೈಟ್ ಊಟಕ್ಕೆ ಅಂತ ಹೇಳಿ ದೇವಸ್ಥಾನದ ಹತ್ರನೇ ಊಟಕ್ಕೆ ಅಂತ ಹೋಗೋಣ ಅಂತ ಹೇಳಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಸೊ ಒಂದು ದಿವಸ ಇಲ್ಲೇ ಸ್ಟೇ ಮಾಡಿದ್ದು, ತುಂಬ ದಿವಸಗಳಾಗಿತ್ತು ಇಲ್ಲಿ ಒಂದು ಸ್ಟೇ ಮಾಡಿ, ತುಂಬ ವರ್ಷಗಳೇ ಆಗಿತ್ತು. ಪ್ರತಿ ಸಾರಿ ಬಂದಾಗಲೂ ಸಹ ಮಾರ್ನಿಂಗ್ ಬಂದು ಈವ್ನಿಂಗ್ ಅಷ್ಟೊತ್ತಿಗೆ ಹೊರಟು ಬಂದುಬಿಡ್ತಿದ್ವಿ. ಬಟ್ ಈ ಸಾರಿ ಮಾತ್ರ ಇಲ್ಲೇ ಒಂದು ದಿವಸ ಸ್ಟೇ ಮಾಡೋದು ಹಾಗೆ ಕೂಡ ಆಯಿತು. ಸೊ ನೆಕ್ಸ್ಟ್ ಡೇ ಬಂದು ತಮ್ಮನ ಮಗಳದ್ದು ಮತ್ತು ನಮಗೆ ಒಂದು ದರ್ಶನ ಕೂಡ ಬುಕ್ ಮಾಡ್ಕೊಂಡಿದ್ವಿ. ತಮ್ಮನ ಮಗಳದ್ದು ಒಂದು ದರ್ಶನ ಅಂದರೆ ಅವ್ರಿಗೆ ಎಷ್ಟು ಗಂಟೆಗಿದೆ ಏನು ಅಂತ ಎಲ್ಲ ತಿಳ್ಕೊಂಡು ಬರೋಣ ಅಂತ ಹೇಳಿ ಕೂಡ ಹೊರಟಿದ್ವಿ. ಸೊ ಅಲ್ಲೇ ತುಂಬ ಹೊತ್ತು ಎಲ್ಲ ಓಡಾಡಿಕೊಂಡು ಕೆಲವೊಂದೆಲ್ಲ ಶಾಪಿಂಗ್ ಕೂಡ ಮಾಡಿಕೊಂಡು ಊಟ ಸಹ ಮುಗಿಸ್ಕೊಂಡು ಕೆಲವೊಂದು ಪ್ಲೇಸಸ್ನೆಲ್ಲ ಹಾಗೆ ವರಸ್ವಾಮಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಕಲ್ಯಾಣಿ ಅದೆಲ್ಲ ನೋಡಿಕೊಂಡು ಹೋದ್ವಿ. ಈ ರೀತಿ ಒಂದು ದಿವಸ ಸ್ಟೇ ಮಾಡಿದ್ದು ತುಂಬ ವರ್ಷಗಳೇ ಆಗಿತ್ತು. ಸೊ ಪ್ರತಿ ಸಾರಿ ಬಂದಾಗೆಲ್ಲ ಇಲ್ಲೇ ಸ್ಟೇ ಮಾಡಿ ಈ ಥರ ಎಲ್ಲ ಓಡಾಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಕೂತ್ಕೊಂಡು ಅಲ್ಲಿ ತುಂಬ ಜನ ಕೂಡ ಇರ್ತಾರೆ. ಎಲ್ಲರೂ ಸಹ ದೇವಸ್ಥಾನ ಮುಂದ್ಗಡೆ ಎಲ್ಲ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಅಂದರೆ ಆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಂದರೆ ತುಂಬ ಜನ ದೇವಸ್ಥಾನ ಮುಂದೆಗಡೆನೇ ಕೂತ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡ್ತಾರೆ. ಮತ್ತು ಅಲ್ಲೇ ಮಲ್ಕೊಳ್ಳೋರು ಮಲ್ಕೊಳ್ತಾರೆ, ರೂಮ್ಗಳಿಲ್ಲದೆ ಇರೋರು ದೇವಸ್ಥಾನ ಮುಂದ್ಗಡೆನೇ ಮಲಗಿ ಎದ್ದು ಹೋಗೋದು ಕೂಡ ಇದೆ. ಊಟಕ್ಕೆ ಅಂತ ಹೇಳಿ ಬಂದಾಗ ಇದು ಸೆಲ್ಲರಲ್ಲಿ ಎಲ್ಲ ಖಾಲಿ ಇತ್ತು, ತುಂಬ ಜನ ಏನೂ ಇರಲಿಲ್ಲ. ಹಾಗಾಗಿ ಬೇಗನೂ ಕೂಡ ಊಟದ್ದು ಕ್ಯೂ ಸಿಸ್ಟಮಲ್ಲೆಲ್ಲ ಏನು ನಿಂತ್ಕೊಳ್ಳೋದು ಪರಿಸ್ಥಿತಿ ಬರಲಿಲ್ಲ. ಏಕೆ ಕೆಲವೊಂದು ಟೈಮು ತುಂಬ ಜನ ಇದ್ದಾಗ ಕ್ಯೂ ಸಿಸ್ಟಮ್ ಮಾಡಿಬಿಟ್ಟಿರ್ತಾರೆ. ಸೊ ಕ್ಯೂ ಸುತ್ತಿ ಸಾಕಾಗಿ ಊಟಕ್ಕೆ ಬೇಡ ಅಂತ ಅನಿಸ್ಬಿಡುತ್ತೆ, ಅಷ್ಟು ಕ್ಯೂ ಸಿಸ್ಟಮ್ ಇರುತ್ತೆ. ಏಕೆಂದರೆ ಬ್ಯಾಚ್ ವೈಸ್ ಎಲ್ಲ ಬಿಡ್ತಾ ಇರ್ತಾರೆ ಊಟಕ್ಕೆ. ಸೊ ಇಲ್ಲಿಗಂತೂ ಬಂದಾಗೆಲ್ಲ ಊಟ ಮಾಡ್ದಲ್ಲೇ ಹೋಗ್ದಲ್ಲೇ ಇರೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ ಊಟ ಅಲ್ಲಿ ಮಾಡೋದು. ಪ್ರಸಾದ ಇನ್ನೇನೋ ಪಾಯಸ ಹಾಕಿದ್ನಲ್ಲ, ಇಲ್ಲ ಪಾಯಸ ತನುಷ್ ಪಾಯಸ. ಮೊಸರನ್ನ ಸಾಂಬಾರು ಹಾಕ್ಸ್ಕೊಳ್ಳೋದು ತನುಷ್ ಅಲ್ಲ ಮಜ್ಜಿಗೆ ಬೇಕು ಅಂತಲ್ವಾ, ಅನ್ನ ಎಲ್ಲೋ ಮಜ್ಜಿಗೆಗೆ ಅನ್ನ ಹಾಕ್ಸ್ಕೊಂತ್ಯಾ? ಮಜ್ಜಿಗೆ ಬೇಕು ಅಂತ ಎಷ್ಟು ಜನ ಅವರು. ಅಲ್ಲ ಇವರೆಲ್ಲ ರೂಮ್ ಇರಲ್ವಾ ಇವರಿಗೆಲ್ಲ? ಯಾರಿಗೆ? ಇವ್ರಿಗೆಲ್ಲ ರೂಮ್ ಇಲ್ಲೋ, ಇಲ್ಲಿ ಮಲಿಕೊಂಡ್ಬಿಟ್ಟಿರ್ತಾರಲ್ಲ. ಇರಲ್ಲ, ಏನೋ ಶ್ಲೋಕ ಓದ್ತಾರೆ, ಏನೋ ಅವರೊಂದು ಶ್ಲೋಕ ಓದಬೇಕು ಮನಸ್ಸಿಗೆ ಸಮಾಧಾನ ಅಂತ ದೇವ್ರ ಮುಂದೆ ಕುತ್ಕೊಂಡು ಓದ್ತಾ ಇದ್ದಾರೆ.
ಊಟ ಎಲ್ಲ ಮುಗಿಸ್ಕೊಂಡು ಬಂದು ಈ ಥರ ಒಂದು ದೇವಸ್ಥಾನ ಮುಂದ್ಗಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಸೊ ಅದಕ್ಕಿಂತ ಖುಷಿ ಇನ್ನೆಲ್ಲೂ ಇಲ್ಲ. ಎಷ್ಟೇ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ರು ಸ್ವಲ್ಪ ಹೊತ್ತು ಇಲ್ಲಿ ಬಂದು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋದ್ರಲ್ಲಿ ಇರೋ ಒಂದು ಫ್ರೆಶ್ನೆಸ್ ಆಗಿರ್ಬೋದು, ಆ ಒಂದು ಮೈಂಡ್ ನಮಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಸೊ ತುಂಬ ದಿವಸಗಳೇ ಆಗಿತ್ತು ಈ ಥರ ಕೂತ್ಕೊಂಡು ಹೋಗಿದ್ದು ಅಂತ ಹೇಳಿ. ಸೊ ತುಂಬ ದಿವಸ ಆದಮೇಲೆ ಈ ಥರ ಬಂದು ದೇವಸ್ಥಾನ ಮುಂದ್ಗಡೆ ಸ್ವಲ್ಪ ಹೊತ್ತು ಕೂತು ಟೈಮ್ ಸ್ಪೆಂಡ್ ಮಾಡಿದಂತೂ ನನಗಂತೂ ತುಂಬಾ ಖುಷಿ ಆಯಿತು. ಸೊ ನಂತರ ಇಲ್ಲಿ ಬಂದು ದೇವಸ್ಥಾನದ ಮುಂದೆಗಡೆ ದೇವ್ರಿಗೆ ಅಂತ ಹೇಳಿ ಕರ್ಪೂರ ಮತ್ತು ತೆಂಗಿನಕಾಯಿ ಮತ್ತು ಗಂಧ ಕಡ್ಡಿ ಬೆಳಗೋದು ಎಲ್ಲ ಇರುತ್ತೆ. ಸೊ ನಾವು ನೆಕ್ಸ್ಟ್ ಡೇ ಮಾಡೋಣ ಅಂತ ಹೇಳಿ ನಾವು ಹೊರಟ್ವಿ. ಚೆನ್ನಾಗೈತೆ. ಮೆಟ್ಲತ್ತ ಪ್ರೋಗ್ರಾಮ್ ಐತೆ, ಇಲ್ಲೆಲ್ಲ ಭಜನೆ ಮಾಡ್ತಾರೆ. ಇವತ್ತಿನ ಆ್ಯನಿವರ್ಸರಿ ಸ್ಪೆಷಲ್ಲು ಶ್ರೀನಿವಾಸನ ದರ್ಶನ ಯಾವ ರೀತಿ ಆಯಿತು ಅಂತ ಹೇಳಿ ಈ ಲಾಗಲ್ಲಿ ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಲಾಗಲ್ಲಿ ಯಾವ ರೀತಿ ಸೆಕೆಂಡ್ ಡೇ ತಿರುಪತಿ ದರ್ಶನ ಆಯಿತು ಅಂತ ಹೇಳಿ ನಾನು ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.